ವಿದ್ಯಾಭ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ನಾನು ಯಾವ ವಿಷಯದ ಮೇಲೆ ಬಂದಿದ್ದೀನಪ್ಪ ಅಂತನ್ನೋದಾದರೆ, ಅದೇ ಇವತ್ತಿನ ದಿನ ಲೇಡೀಸ್ಗಳು, ಹುಡುಗಿರು ಎಲ್ಲ ನರಳ್ತಾ ಇರೋಂಥ ಸಮಸ್ಯೆನೇ ಯಾವುದು ಅಂದರೆ ಥೈರಾಯ್ಡ್ ಸಮಸ್ಯೆ. ನೋಡಿ, ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಇವತ್ತಿನ ಹದಿಹರಿಯದ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊತಾ ಇದೆ. ಹಾಗೆ ಲೇಡೀಸ್ಗಳಲ್ಲಿ ಕಾಣಿಸ್ಕೊತಾ ಇದೆ. ಅದರಲ್ಲೂ ಪ್ರೆಗ್ನೆಂಟ್ ಆದ ನಂತರನೂ ಸಹ ಥೈರಾಯ್ಡ್ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಥೈರಾಯ್ಡ್ ಏನಪ್ಪ ಅಂತಂದರೆ, ಈ ಥೈರಾಯ್ಡ್ ಗ್ರಂಥಿಯ ವೇರಿಯೇಷನ್ಸಿಂದ ಬರುವಂಥ ಪ್ರಾಬ್ಲಮ್ ಥೈರಾಯ್ಡ್ ಆಗಿದೆ. ಇದರಲ್ಲಿ ಹೈಪರ್ ಥೈರಾಯ್ಡ್ ಅಂತ ನಾವು ನೋಡ್ತೀವಿ. ಹಾಗೆ ಹೈಪೋಥೈರಾಯ್ಡ್ ಅಂತ ನೋಡ್ತೀವಿ. ಹೈಪೋಥೈರಾಯ್ಡ್ ಅಂತಂದರೆ ದೇಹ ದಪ್ಪ ಆಗ್ತಾ ಇರುತ್ತೆ, ಕೂದಲು ಉದುರೋದಾಗಿರ್ಬೋದು, ಸುಸ್ತಾಗಿರ್ಬೋದು, ಡಿಪ್ರೆಷನ್ ಆಗಿರಬಹುದು, ಹಾಗೆ ಒಂದು ಆಸಕ್ತಿ ಇಲ್ದಿರೋದಾಗಿರ್ಬಹುದು, ಅದೇ ರೀತಿಯಾಗಿ ಲೇಸಿನೆಸ್ ಆಗಿರ್ಬೋದು, ಇದೆಲ್ಲನೂ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಹೈಪರ್ ಥೈರಾಯ್ಡ್ ಅಂತಂದರೆ ಅದು ಸಣ್ಣ ಆಗಿ ಕೂದಲು ಉದುರೋದಾಗಿರ್ಬೋದು, ಅದೇ ಸೇಮ್ ಸಿಮ್ಟಮ್ಸ್, ಡಿಪ್ರೆಷನ್ನು, ಹಾಗೆ ಆಂಗ್ಸೈಟಿ, ಅದೇ ರೀತಿಯಾಗಿ ಲೇಸಿನೆಸ್ಸು, ಆಸಕ್ತಿ ಇಲ್ದಿರೋದು, ಅದೇ ರೀತಿಯಾಗಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು. ಈ ಪ್ರಾಬ್ಲಮ್ಗಳನ್ನ ನಾವು ಹೈಪೋಥೈರಾಯ್ಡಲ್ಲಿ ಹಾಗೆ ಹೈಪರ್ ಥೈರಾಯ್ಡಲ್ಲಿ ನೋಡ್ತಾ ಇದ್ದೀವಿ. ಯಾಕಪ್ಪ ಇವತ್ತಿನ ದಿನ ಈ ಥೈರಾಯ್ಡ್ ಪ್ರಾಬ್ಲಮ್ ಬರ್ತಿದೆ, ಥೈರಾಯ್ಡ್ ವೇರಿಯೇಷನ್ ಆಗ್ತಾ ಇದೆ ಅಂತಂದರೆ, ಅದು ಬಿಕಾಸ್ ಆಫ್ ಮೈಂಡ್ ಹಾಗೆ ನಮ್ಮ ದೇಹ ಆಗಿದೆ. ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ನಾವು ತಿನ್ನುವಂಥ ಆಹಾರ ಕ್ರಮ ಆಗಿರಬಹುದು, ನಾವು ಮಾಡುವಂತಹ ಲ್ಯಾಕ್ ಆಫ್ ಎಕ್ಸಸೈಸು. ಇವತ್ತಿನ ದಿನ ಟಿ ವಿ ಮುಂದೆ ಕೂತ್ಕೊಳ್ಳೋದಾಗಿರ್ಬೋದು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ದಿನಕ್ಕೆ 3-4 ಅವರ್ ಆದರೂ ಅಲ್ಲೇ ಇರ್ತೀವಿ. ಹಾಗೆ ಆಚೆ ಕಡೆ ಜಂಕ್ ಫುಡ್ಗಳು ತಿಂತಾ ಇರೋದು. ಇದೆಲ್ಲದರ ಸಮಸ್ಯೆಯಿಂದ ಇವತ್ತೇನಾಗ್ತಿದೆ ಅಂದರೆ ಲೇಡೀಸಲ್ಲಿ ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಆಗ್ತಿದೆ. ಅದರಲ್ಲೂ ಮೇಯ್ನಾಗಿ ಮನಸ್ಸನ್ನೋದು ಒಂದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಈ ಒಂದು ಥೈರಾಯ್ಡ್ ಸಮಸ್ಯೆಗಳು ಸಹ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ ಇಂತಹ ಒಂದು ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾಗಿ ಇದರಿಂದ ಆಚೆ ಬರಬೇಕಪ್ಪ ಅಂತನ್ನೋದಾದರೆ, ಮೊದಲಿಗೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಬೇಕು, ಉತ್ತಮ ಆಹಾರಗಳನ್ನು ತಿನ್ನಬೇಕು, ನಮ್ಮ ಮನಸ್ಸನ್ನು ತುಂಬ ಖುಷಿಯಾಗಿ ಅತ್ಯಂತ ಹ್ಯಾಪಿಯಾಗಿ ಇಟ್ಕೊಳೋ ಥರ ಮಾಡ್ಕೊಬೇಕು. ಹಾಗೆ ಈ ಏಕಾಂಗಿತನ ಆಗಿರ್ಬೋದು, ಹಾಗೆ ಸುಮ್ಮನೆ ಒಂದೇ ರೀತಿಯಾಗಿ ಒಂದೇ ಕಡೆ ಇರೋದಾಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಸ್ವಲ್ಪ ಫ್ರೆಂಡ್ಸು, ಹಾಗೆ ಖುಷಿಯಾಗಿರೋ ಪ್ಲೇಸಸ್ಸು, ಇಂಥ ಕಡೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಖುಷಿ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದಕ್ಕೆ ಇದೊಂದು ಅನುಕೂಲಕಾರಿಯಾಗಿದೆ. ಹಾಗೆ ಥೈರಾಯ್ಡ್ ಸಮಸ್ಯೆ ಸಹ ಕಡಿಮೆ ಆಗುತ್ತೆ. ಇನ್ನು ಯೋಗ ಮಾಡುವುದು, ಹಾಗೆ ಪ್ರಾಣಾಯಾಮ, ಮುದ್ರೆಗಳು, ಇದೆಲ್ಲವೂ ಏನಾಗಿದೆ ಅಂದರೆ ಥೈರಾಯ್ಡ್ಗೆ ಉತ್ತಮವಾದಂತಹ ಒಂದು ಸಾಧನ ಕ್ರಮಗಳಾಗಿದೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಇವತ್ತಿನ ದಿನ ಮುದ್ರಾ ಯೋಗದಲ್ಲಿ ಈ ಒಂದು ಥೈರಾಯ್ಡ್ಗೆ ಬೇಕಾಗಿರುವಂತಹ ಮುದ್ರೆಗಳು ಯಾವುದಪ್ಪ ಅನ್ನೋದಾದರೆ, ನಾವು 2 ಮುದ್ರೆಗಳನ್ನು ನಾವು ನೋಡ್ತೀವಿ. ಒಂದು ಶಂಖ ಮುದ್ರೆ, ಇನ್ನೊಂದು ಶೂನ್ಯ ಮುದ್ರೆ. ಶಂಖ ಮುದ್ರೆಯಿಂದ ಏನೇನು ಅನುಕೂಲಗಳಿದೆ ಅಂತನ್ನೋದಾದರೆ, ನೋಡಿ, ಹಾರ್ಮೋನ್ಸ್ಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ಮೈಂಡನ್ನ ಒಂದು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಸಹಾಯಕಾರಿಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವಂತಹ ತ್ರಿದೋಷಗಳಾಗಿರ್ಬೋದು, ಪಂಚವಾಯುಗಳು, ಇದನ್ನೆಲ್ಲನೂ ಕಂಟ್ರೋಲ್ ಮಾಡಿ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಈ ಶಂಖ ಮುದ್ರೆ ಅನ್ನೋದು ಒಂದು ಉತ್ತಮವಾದಂತಹದ್ದಾಗಿದೆ. ಅದಷ್ಟೇ ಅಲ್ಲದೆ ಲೇಡೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ಶಂಖ ಮುದ್ರೆ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ನಾವು ತಿಳಿಬೋದಾಗಿದೆ. ಹಾಗಾದರೆ ಈ ಶಂಖ ಮುದ್ರೆನ ಹೇಗಪ್ಪ ಮಾಡೋದು ಅನ್ನೋದಾದರೆ, ಮೊದಲಿಗೆ ನಿಮ್ಮ 2 ಕೈಗಳನ್ನು ತೆಗೆದುಕೊಂಡು, ಮೊದಲಿಗೆ ನೋಡಿ, ನಿಮ್ಮ ಹೆಬ್ಬೆರಳು, ಈ ಒಂದು ಹೆಬ್ಬೆರಳನ್ನ ಏನು ಮಾಡಬೇಕು ಅಂದರೆ, ನಿಮ್ಮ ಈ ಬೆರಳು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಬೇಕು. ನಂತರ ಈ ಬೆರಳು ಏನಾಗುತ್ತೆ ಅಂದರೆ, ಈ 4 ಬೆರಳುಗಳನ್ನು ಈ ಒಂದು ಬಲಗಡೆ ಹೆಬ್ಬೆರಳಿನ ಮುಖಾಂತರವಾಗಿ ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ. ನೋಡಿ, ಇದನ್ನು ಶಂಖ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಇದನ್ನು ಶಂಖ ಮುದ್ರೆ ಈ ರೀತಿಯಾಗಿ ಇರಬೇಕಾಗುತ್ತೆ. ಇನ್ನೊಂದು ಸತಿ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಹೆಬ್ಬೆರಳನ್ನು ತಗೊಳ್ಳಿ, ಈ ಹೆಬ್ಬೆರಳಿಂದ ಈ ಒಂದು 4 ಬೆರಳನ್ನ ಕ್ಲೋಸ್ ಮಾಡಿ, ನಂತರ ಇದೇ 4 ಬೆರಳು ಈ ಹೆಬ್ಬೆರಳು, ಇದನ್ನು ಈ ರೀತಿಯಾಗಿ ಇರಿಸಿ. ನೋಡಿ, ಎಡಗಡೆ ಹೆಬ್ಬೆರಳನ್ನು ಬಲ 4 ಕೈಗಳು ಮುಚ್ಕೊಂಡಿದೆ. ಹಾಗೆ ಈ ಬಲ ಹೆಬ್ಬೆರಳು ಹಾಗೆ ಎಡ 4 ಕೈಗಳು ಈ ರೀತಿಯ ಕ್ಲೋಸ್ ಆಗಿದೆ. ಇದು ಶಂಖ ಮುದ್ರೆ ಅಂತ ಹೇಳ್ತೀವಿ. ಥೈರಾಯ್ಡ್ ಸಮಸ್ಯೆಗೆ ಉತ್ತಮವಾದಂಥ ಮುದ್ರೆ ಇದಾಗಿದೆ. ಥೈರಾಯ್ಡ್ ಗ್ರಂಥಿಯನ್ನು ನಿಯಂತ್ರಿಸಿ ಥೈರಾಯ್ಡ್ ಸಂಬಂಧಿಸಿದ ಕಾರ್ಯಗಳನ್ನು ಚೆನ್ನಾಗಿ ಮಾಡುವಲ್ಲಿ ಈ ಒಂದು ಶಂಖ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದಿರ ವಿಶುದ್ಧಿ ಚಕ್ರದ ಸಮಸ್ಯೆಗಳನ್ನು ನಿವಾರಣೆ ಮಾಡಿ, ವಿಶುದ್ಧಿ ಚಕ್ರ ಅಂದರೆ ಇಲ್ಲಿರುತ್ತೆ, ಅದು ನಮ್ಮ ಥೈರಾಯ್ಡ್ ಗ್ರಂಥಿ ಸಹ ಇಲ್ಲೇ ಇರುತ್ತೆ, ಅದನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಇದು ಶಂಖ ಮುದ್ರೆ. ಇನ್ನು ಶೂನ್ಯ ಮುದ್ರೆ ಹೇಗಪ್ಪ ಮಾಡೋದಂದರೆ, ನಿಮ್ಮ ಪಂಚ ಬೆರಳುಗಳಲ್ಲಿ ಮಧ್ಯದ ಆಕಾಶ ತತ್ವದ ಈ ಒಂದು ಬೆರಳನ್ನು ಅಗ್ನಿ ತತ್ವದ ಬೆರಳು ಈ ರೀತಿಯಾಗಿ ಹಿಡಿದಿಟ್ಕೊಬೇಕು. ಇದನ್ನು ಶೂನ್ಯ ಮುದ್ರೆ ಅಂತ ಹೇಳ್ತೀವಿ. ನೋಡಿ, ನಮ್ಮ ಮನಸ್ಸು ಯಥೇಚ್ಛವಾಗಿ ಆಕಾಶ ತತ್ವಕ್ಕೆ ಬರುತ್ತೆ.
ಸೊ ಆಕಾಶ ತತ್ವಕ್ಕೆ ಬರೋದ್ರಿಂದ ಏನಾಗುತ್ತೆ ಅಂದರೆ ಈ ಮನಸ್ಸನ್ನು ನಿಯಂತ್ರಿಸೋದಲ್ಲಿ ಆಕಾಶ ತತ್ವನ ನಿಯಂತ್ರಿಸಿದಾಗ ಮನಸ್ಸು ಸಹ ಕಂಟ್ರೋಲ್ಗೆ ಬರುತ್ತೆ. ಸೊ ಥೈರಾಯ್ಡ್ ಯಾವಾಗ ಸಮಸ್ಯೆ ಉಂಟಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಡಿಪ್ರೆಷನ್ನು, ಸೊ ಹಾಗೆ ಬೇಜಾರು, ಸೊ ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಉಂಟಾಗುವಂಥ ಒತ್ತಡಗಳು ಎಲ್ಲದರ ಪರಿಣಾಮವಾಗಿ ಥೈರಾಯ್ಡ್ ಸಮಸ್ಯೆ ಅನ್ನೋದು ಉಲ್ಬಣ ಆಗುತ್ತೆ. ಸೊ ಹಾಗಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಶೂನ್ಯ ಮುದ್ರೆ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ. ಸೊ ಮನಸ್ಸಿಗೆ ಸಂಬಂಧಿಸಿದಂತೆ ಮನಸ್ಸಿಗೆ ಇದು ಪ್ರಾಣಶಕ್ತಿಯನ್ನು ತಲುಪಿಸೋದಕ್ಕೆ ಶೂನ್ಯ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೊ ಈ ಎರಡೂ ಮುದ್ರೆಗಳು ಥೈರಾಯ್ಡ್ ಸಮಸ್ಯೆಗೆ ಒಂದು ರಾಮಬಾಣ ಇದ್ದಂತೆ. ಸೊ ಇದನ್ನು ವಿತ್ ಬ್ರೀತಿಂಗು ಮುಂಜಾನೆ ಸೊ 1/2 ಅವರ್, ಸಂಜೆ 1/2 ಅವರು ಮಾಡ್ತಾ ಬರಬೇಕಾಗುತ್ತೆ. ಈಗ ಒಂದು ಸರ್ತಿ ನಾವು ಈ ಒಂದು ಶೂನ್ಯ ಮುದ್ರೆಯಿಂದ ಪ್ರಾಕ್ಟೀಸ್ ಮಾಡೋಣ. ಟೇಕ್ ಎ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ನೋಡಿ ನಿಮ್ಗೆ ಎಷ್ಟು ಸಾಧ್ಯನೋ, ಎಷ್ಟು ಪಾಸಿಬಲ್ಲೋ ಸೊ ಅಷ್ಟು ನೀವು ಬ್ರೀತ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಸತಿ ಶಂಖ ಮುದ್ರೆಯಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಟೇಕ್ ಎ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ಓಕೆ, ಸೊ ನಿಮ್ಗೆ ಎಷ್ಟು ಪಾಸಿಬಲ್ಲೋ ಅಷ್ಟು ಡೀಪಾಗಿ ಏಕಾಗ್ರತೆಯಾಗಿ ಸೊ ಹಾಗೆ ನಿಧಾನವಾಗಿ ಉಸಿರಾಟನ ಆಡಬೇಕು. ಸೊ 21 ಟೈಮ್ಸ್ ದಿನ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಗೆ ಇನ್ನೂ ಪಾಸಿಬಲ್ಲ 108 ಸರ್ತಿ ಮಾಡುತ್ತು ಅಂದರೆ ಖಂಡಿತವಾಗಿಯೂ ರಿಸಲ್ಟ್ ನಿಮ್ಮ ಜೇಬಲ್ಲಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು. ಸೊ ಹೀಗಿರುವಾಗ ಸೊ ಥೈರಾಯ್ಡ್ ಹೊಂದಿರೋವಂಥವ್ರು ದಯವಿಟ್ಟು ಹೈಪರ್ ಆಗಲಿ ಹೈಪೋಥೈರಾಯ್ಡ್ ಆಗಲಿ ಸೊ ಈ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ಸೊ ನೋಡಿ, ಹೆಚ್ಚಿನದಾಗಿ ಲೇಡೀಸ್ಗೆ ಬ್ಯೂಟಿ ಅನ್ನೋದು ತುಂಬ ಮುಖ್ಯ. ಸೊ ಹಾಗಾಗಿ ದೇಹ ಮತ್ತು ಹೇರು ಮತ್ತು ನಮ್ಮ ಏನು ಚರ್ಮ ಇದೆಲ್ಲ ಥೈರಾಯ್ಡಿಂದ ಹಾಳಾಗುತ್ತೆ. ಚರ್ಮ ಒಂಥರ ಒರಟಾಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಸೊ ಹಾಗೆ ದೇಹ ದಪ್ಪ ಆಗ್ಬೋದು ಅಥವಾ ದೇಹ ತೀರಾ ಸಣ್ಣ ಆಗ್ಬೋದು. ಸೊ ಈ ಥರದ್ದೆಲ್ಲ ಸಮಸ್ಯೆ ಥೈರಾಯ್ಡಿಂದ ಬರುತ್ತೆ. ಹಾಗಾಗಿ ಲೇಡೀಸು ನಿಮಗೆ ಥೈರಾಯ್ಡ್ ಬಂದಿದೆ ಅಂದರೆ ಅದರಿಂದ ಆದಷ್ಟು ಬೇಗ ಆಚೆ ಬರೋದಕ್ಕೆ ಪ್ರಯತ್ನ ಪಡಿ ಅಂತಂದ್ಬಿಟ್ಟು ಹೇಳ್ತಾ, ಇವತ್ತಿನ ಥೈರಾಯ್ಡ್ ಸಮಸ್ಯೆಗೆ ಈ ಎಲ್ಲ ಮುದ್ದೆಗಳು ಅನುಕೂಲಕಾರಿಯಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.